ಅದು ಚೆನ್ನಾಗಿದೆ ಅಂತ ಜನನ ಪ್ರಮೋಟ್ ಮಾಡೋದು. ಅದಕ್ಕಿಂತ ಮುಂಚೆ ಮಾದೇವ ಪಿಕ್ಚರು ಅಲ್ಲಿ ಸಾಕಷ್ಟು ಜನ ಹೊಸಬ್ರಿದ್ದರು, ಅವರೆಲ್ಲ ಮಾಡಿದ್ದಾರೆ. ಅದು ಒಂದು ಒಳ್ಳೆ ಓಪನಿಂಗ್ ಸಿಕ್ತು. ಎಕ್ಕ ಅದು ದೊಡ್ಡ ಬ್ಯಾನರು, ಕಾರಣಗಳಿತ್ತು. ಜಯಣ್ಣ ಅವರು, ಅಶ್ವಿನಿ ಮೇಡಮ್ಮು, ಆಮೇಲೆ ಕಾರ್ತಿಕ್, ಯೋಗಿ ಅವರೆಲ್ಲ ಸೇರ್ಕೊಂಡು ಮಾಡಿದ್ದು. ಅದಕ್ಕೂ ನಾವು ಭಾಳ ರೆಸ್ಪಾನ್ಸ್ ಸಿಕ್ತು. ಏನೋ ಗೊತ್ತಿಲ್ಲ, ಇಷ್ಟು ದಿನ ನಮ್ಗೆ ಅದೊಂದು ದೊಡ್ಡ ಆರೋಪ ಮಾಡ್ತಿದ್ವಿ, ಬರಲ್ಲ ಅಂತ. ಈ ಕರೋನಾ ಟೈಮಲ್ಲಿ ಹೊರಗೆ ಬರ್ತೀರಾ, ಹೊರಗೆ ಬಂದು ದೊಣ್ಣೆಗಳು ತಗೊಂಡು ಟಪ ಕುಂಡಿಗೆ ಬಾರಿಸ್ಬಿಟ್ಟು ಇವಾಗ ಹೊರಗೆ ಬಂದು ಎಲ್ಲಿ ಬರ್ತಾರೆ ಈಗ? ಬರಲ್ಲ. ಆಗ ಆ ಭಯನೂ ಇದೆ. ನಮಗೊಂದು ಏನನ್ಸುತ್ತೆ ಅಂದರೆ ಕರೋನಾ ಮರ್ತೇ ಬಿಟ್ಟಿದ್ದಾರೆ ಜನ. ಇವಾಗ ನೆನಪು ಇಲ್ಲ, ಈಗ ನಿಜವೂ ಇಲ್ಲ, ಸಂಪೂರ್ಣ ಮರ್ತುಬಿಟ್ಟಿದ್ದಾರೆ ಕರೋನಾನ. ಬಿಡ ಅದ ಒಂದು ಹಂಗಾಗ್ಬಿಟ್ಟಿದೆ. ಅವಾಗ ಅಯ್ಯಯ್ಯೋ ಏನಪ್ಪ ಅಪ್ಪನ ಮಗ ನೋಡೋಕ್ಕಾಗಲ್ಲ, ಹಂಗೆ ತಳ್ಳಿಬಿಡ್ತಾರಂತೆ, ಯಾವುದೋ ಅಂತೆ ಮುಚ್ಚಿಬಿಡ್ತಾರಂತೆ, ಏನೇನೋ ಇತ್ತು. ಅದೊಂದು ಏನೋ ಅಯ್ಯೋ ಮನುಷ್ಯನಾಗ ಹಿಂಗೆ ಬಂದು ಈ ದುರ್ಗತಿ ಬಂತ ಅಂತ ಒಂದು ಇಂಟ್ರವರ್ಟ್ ಆಗಿದ್ರು ಅವಾಗ. ಈಗಾಗಲೇ ಮರ್ತುಬಿಟ್ಟಿದ್ದಾರೆ. ಆ ಒಂದು ರೀತಿಯಿಂದ ಬಂದಿದ್ದಾವೆ ಸಾಕಷ್ಟು ತಂದೆ ಮಗನ ಬಾಂಧವ್ಯ ಸಿನಿಮಾ, ಅಮ್ಮ. ಆಮೇಲೆ ನಿಮಗೆ ಗೊತ್ತು, ನಮಗೆ ತಾಯಿಗೆ ಸಂಬಂಧಪಟ್ಟ ಸಿನಿಮಾಗಳು ನಮ್ಮದು ಹಿಟ್ಟಾಗಿದ್ದಾವೆ ಅದ್ಭುತವಾಗಿ. ಅದಲ್ಲದೆ ನಮ್ಮದೊಂದು ಸಣ್ಣದೊಂದು, ನಾವು ಒಟ್ಟು ಭಾರತೀಯ ಚಿತ್ರರಂಗದ ಅಬ್ಸರ್ವ್ ಮಾಡಿದಾಗ ಈ ಥರ ಎಮೋಷ್ನಲ್ ಸಿನಿಮಾಗಳಿದಾವಲ್ಲ, ನಿಮ್ಗೆ ಸೀಸನ್ ಚೇಂಜ್ ಆಗುತ್ತೆ. ಸಿನಿಮಾದ್ದು ದೇವದ ಸಿನಿಮಾ ಇರುತ್ತೆ, ಲವ್ ಟ್ರ್ಯಾಕ್ಗಳ ಸಿನಿಮಾ ಅವು ಗೆಲ್ತಾ ಬರ್ತವೆ. ಆಮೇಲೆ ಇದಕ್ಕೆ ಸೀಸನ್ ಇಲ್ಲ, ಯಾವಾಗ ಇದು ಚೆನ್ನಾಗಿ ಬರುತ್ತೋ ಅವಾಗ ಅದು ಇಷ್ಟ ಆಗುತ್ತೆ. ಅದನ್ನೆಲ್ಲರೂ ನೋಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ತಾಯಿ ಮಮತೆಗೆ ಮೊದಲಿಂದ ಕಳೆದ ಅಪ್ಪಾಯಿನವರು ಕ್ರೀಡೆಲ್ಲ ನಡೀತಲ್ಲ, ಅಷ್ಟೇ ಪೂರ್ತಿ ಸಂಪೂರ್ಣವಾಗಿ ತಾಯಿ ಮಮತೆ ಮೇಲೆ ನಡೆದಿಲ್ಲ. ಅಲ್ಲ, ಅದು ನಡೀತು. ಮನೆ ಜೋಗಿ ಶಿವಣ್ಣಂದು ಜೋಗಿ ಸಿನಿಮಾ ಆಗ್ಬೋದು. ಆಮೇಲೆ ಇದೆ, ಆಮೇಲಿಂದ ಅವರೇ ಎಕ್ಸ್ಕ್ಯೂಸ್ ಮೀ ಮಾಡಿದ್ರು, ಸುಮಲತಾ ಮೇಡಮ್ ತಾಯಿ ಮಾಡಿದ್ರು. ಹಂಗೆ ತಾಯಿದು ಅದು ಬೇರೆ ಅದು. ಯಾಕೆಂದರೆ ಅವರು ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದ್ರು ಅಂತ ಬರೆದ್ರು.